ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಹಳ್ಳಿ ಐದ ಶ್ರೇಯಸ್ ಜೀವಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಬಂದು ಬೆಳಗ್ಗೆ ಟೈಮ್ 5:30. ಇವತ್ತಿನ ವಿಡಿಯೋ ಯಾಕಪ್ಪ ಇಷ್ಟು ಬೇಗ ಸ್ಟಾರ್ಟ್ ಮಾಡ್ತಿದ್ದೀನಿ, ನಮ್ಮೂರಲ್ಲಿರೋ ಇಬ್ರು SSLC ಹುಡುಗರು, ಒಬ್ರು IAS ಒಬ್ರು IPS ಎಕ್ಸಾಮ್ ಬರಕ್ ಹೊಂಟಿದ್ದಾರೆ. ಅವ್ರನ್ನ ಬಸ್ ಸ್ಟ್ಯಾಂಡ್ಗೆ ಬಸ್ ಹತ್ರ ಬಿಟ್ಟು ಬರಕ್ಕೆ ನಾನು ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೇನಿಲ್ಲ ಗಾಯ್ಸ್, ಅವ್ರೇನು IAS IPS ಎಕ್ಸಾಮ್ ಬರಕ್ ಹೊಂಟಿಲ್ಲ. ಇಲ್ಲೇ ಅವ್ರು ಈ ಸರಿ SSLC ಅಲ್ಲ, ಅದಕ್ಕೆ ಕಾಲೇಜ್ನವ್ರು ಬಂದು ಅವ್ರು ಇಂಟರ್ವ್ಯೂ ಎಕ್ಸಾಮ್ ಕೊಟ್ಟವ್ರೆ ಅಂತಂದು ಹೇಳಿದ್ರಂತೆ. ಅದಕ್ಕೆ ಅವರು ಅವ್ರ ಜೊತೆ ಇನ್ನಿಬ್ರು ಫ್ರೆಂಡ್ಸ್ ಆದ್ರು ನೋಡಿ, 4 ಜನ ಹೋಗ್ತಿದ್ದಾರೆ ದಾವಣಗೆರೆಗೆ. ಈಗ ಬಂತು ನೋಡಿ, ಈ ಬಸ್ ಹತ್ಕೊಂಡು ಅವ್ರು ದಾವಣಗೆರೆಗೆ ಹೋಗ್ತಿದ್ದಾರೆ. ಅವ್ರು ದಾವಣಗೆರೆಗೆ ಹೋಗ್ತಾರೆ, ನಾವೀಗ ನಮ್ಮ ಊರಿಗೆ ಹೋಗೋಣ ಬನ್ನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಲ್ಲಿ ಅವ್ರನ್ನ ಬಿಟ್ಟು ನಾನು ಮನೆ ಬಂದು ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂಡ ನಮ್ಮ ಅಣ್ಣ ಫೋನ್ ಮಾಡಿ, ಬಾ ಒಂದು 4 ಲೋಡು ರಾಗಿ ಹುಲ್ಲಿರೆ ಹೇಳ್ಕೊಂಬರಕ್ಕೆ ಹೋಗ ಅಂತಂದು ಫೋನ್ ಮಾಡಿ ಹೇಳ್ಬಿಡೋದ. ಹಾಗೆ ಆತ ಹೇಳಿದ ಕೂಡ ನಾನು ಟ್ಯಾಕ್ಟ್ರಿ ಇಟ್ಕೊಂಡು ಬಂದೆ ಲೋಡ್ಗೆ. ಇದೇ ನೋಡಿ ಈ ಹೊಲದಲ್ಲಿರೋ ಈಗ ಏನು ಕಾಣ್ತಿದೆ ಪೆಂಡೆ, ಇವನ್ನೇ ಈಗ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಟೋಟಲ್ 150 ಪೆಂಡೆ ಇದಾವಂತೆ, ಒಂದೊಂದು ಲೋಡ್ಗೆ 50 ಪೆಂಡೆ ಹೋಗ್ತಾವಂತೆ. 3 ಲೋಡ್ ರಾಗಿ ಹುಲ್ಲು ಎರ್ಕೊಂಡು ಇಲ್ಲಿ ಕಾಣ್ತಿದಾರಲ್ಲ ಇವ್ರದ್ದೇ ಅದು ಹೊಲ. ಇದೇ ರಾಗಿ ಹುಲ್ನಿಗೆ ಏರ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್. A few minutes later. ಈಗ ನೋಡ್ಬೋದು ಗಾಡಿ ಎಲ್ಲ ಅರ್ಧ ಲೋಡ್ ಆಗಿದೆ. ಗಾಡಿ ಪೂರ ಲೋಡ್ ಆಗಿಂದ ಸಿಗ್ತೀನಿ ಬನ್ನಿ ಗಾಯ್ಸ್. ಈಗ ನೋಡ್ಬೋದು ಗಾಡಿ ಪೂರ ಲೋಡ್ ಆಗಿ ಎಲ್ಲ ಹಗ್ಗ ಬಿಗಿತಿದ್ದಾರೆ. ಹಗ್ಗ ಎಲ್ಲ ಕಟ್ಕೊಂಡು ಈಗ ಅವ್ರ ಕಣದ ಹತ್ರ ಹೋಗಿ ಅನ್ಲೋಡ್ ಮಾಡಬೇಕು. ನೋಡ್ಬೋದು ಅರ್ಧ ಹೊಲ ಪೂರ ಆಗಿದೆ. ನೋಡ್ಬೋದು ಹಗ್ಗ ಎಲ್ಲ ಬಿಗಿತಿದ್ದಾರೆ. ಹಗ್ಗ ಎಲ್ಲ ಕಟ್ಕೊಂಡು ಅವ್ರ ಕಣದ ಹತ್ರ ಹೋಗಿ ಅನ್ಲೋಡ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ ಗಾಯ್ಸ್. ಈಗ ಗಾಡಿ ಕಣದ ಹತ್ರ ಬಂತು, ಎಲ್ಲ ಹಗ್ಗ ಎಲ್ಲ ಬಿಚ್ತಿದ್ದಾರೆ ನೋಡ್ಬೋದು ನೀವು. ಈಗ ಹಗ್ಗ ಬಿಚ್ಚಿ ಇಲ್ಲೇ ಕಾಣ್ತಿರೋ ಹಿಂದೆ ಗ್ಯಾಪಲ್ಲಿ ಈಗ ಬಣವೆ ಎಲ್ಲ ಹೊಟ್ತಾರೆ. ಅಲ್ಲಿ ಬಣವೆ ಎಲ್ಲ ಹೊಟ್ಟಿಂದ ಪೂರ ಹೇಗಾಯ್ತು ಅಂತ ತೋರಿಸ್ತೀನಿ ಗಾಯ್ಸ್. ಹಾಗೆ 2 ಮತ್ತು 3ನೇ ಲೋಡ್ ಇರೋನ್ನ ಬ್ಯಾಕ್ಗ್ರೌಂಡ್ನಲ್ಲಿ ಮ್ಯೂಸಿಕ್ ಸೆಟ್ ಮಾಡಿ ಬಿಡ್ತೀನಿ, ಹಾಗೆ ನೋಡ್ಕೊತೀರಿ ಗಾಯ್ಸ್. ಈಗ ಹೊಲದಲ್ಲಿರೋ ಹುಲ್ನೆಲ್ಲ ಸೀದಾ ಕಣದ ಹತ್ರ ಏರ್ಕೊಂಬಂದು ಈಗ ಹೊಟ್ಟಿದ್ದಾರೆ ನೋಡ್ಬೋದು ನೀವು. ಆಯ್ತು, ಆಮೇಲೆ ಮತ್ತೆ ಆತ ಫೋನ್ ಮಾಡಿ, ಬಾ ಒಂದು ಲೋಡು ರೇಷ್ಮೆ ಕಟ್ಗಿದ್ದಾವೆ ಹೊಲದಲ್ಲಿ ಏರ್ಕೊಂಬರೋಣ ಅಂತ ಕರೆದ. ಬೇಗ ಬೇಗ ಹೀಗಿದ್ದ ಗಾಡಿನ ಈಗ ಲೋಡ್ ಮಾಡಿ ಅವನ್ನ ಏರ್ಕೊಂಡು ಈಗ ಸೀದಾ ಅವ್ರ ಕಣದ ಹತ್ರ ಹೋಗಿ ಅನ್ಲೋಡ್ ಮಾಡ್ಬೇಕಾದ್ರೆ ಸಿಗ್ತೀನಿ ಬನ್ನಿ ಗಾಯ್ಸ್. ಆಯ್ತು, ಆಮೇಲೆ ಮತ್ತಿನ್ನೇನು ಬಂದು ಸೀದಾ ಅವ್ರ ಕಣದ ಹತ್ರ ಅದನ್ನೆಲ್ಲ ಅನ್ಲೋಡ್ ಮಾಡಿ ಸೀದಾ ಟ್ಯಾಕ್ಟ್ರಿನ ಅಲ್ಲಿಂದ ಮನೆ ಹತ್ರ ಬಂದುಬಿಟ್ಟು ಅಲ್ಲಿಂದ ಒಬ್ರನ್ನ ಆಸ್ಪತ್ರೆ ಕರ್ಕೊಂಬಂದು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಸೀದಾ ಅವ್ರನ್ನ ಮನೆ ಹತ್ರ ಬಿಟ್ಟು ನಾ ಬಂದಿದ್ದೆ. ಸೀದಾ ಈ ಬುತ್ತಿ ತಗೊಂಡು ಆ ಬೈಕಲ್ಲಿ ಕೊಡಕ್ಕೆ ಬಂದಿದ್ದೆ. ಯಾರಿಗಪ್ಪ ಅಂದರೆ ಬೆಳಗ್ಗೆ ಟ್ಯಾಕ್ಟ್ರ್ ತಗೊಂಡು ಹೋಗಿದ್ನಲ್ಲ ಅವ್ರ ಅಣ್ಣನಿಗೆ ಈಗ ಊಟ ಕೊಡೋಕ್ಕಂತಂದು ಬೆಳಗ್ಗೆ ಏನು ರೇಷ್ಮೆ ಪುಳ್ಳ ಏರಿದ್ವು ಅದೇ ಹೊಲ್ದ ಹತ್ರ ವಾಪಸ್ ಬಂದಿದ್ದೀನಿ. ಅಲ್ಲಿ ನಡ್ಕೊಂಬರ್ತಿದ್ದಾನಲ್ಲ ಆತಗೆ ಈಗ ಬುತ್ತಿ ಈತಗೆ ಆ ಊಟ ಕೊಟ್ಟು ನಾನು ನನ್ನ 100 ಬಂದಿದ್ದೆ ಸೀದಾ ಈಜಾಡೋಕ್ಕೆ ಚಿಕ್ ಡ್ಯಾಮ್ ಕಡೆ. ನೋಡ್ತಿರ್ಬೋದು ಈಗ ನಾವು ಚಿಕ್ ಡ್ಯಾಮ್ ಕಡೆ ಹೋಗ್ತೀವಿ. ಹೆಂಗೆ ಹೋಗ್ತೀವಿ ಅಂತ ದಾರಿ ತೋರಿಸ್ತೀನಿ ನೋಡ್ಬೋದು ನಿಮಗೆ ಸ್ಪೀಡ್ ಮೋಷನಲ್ಲಿ ಹಾಕಿ. ನೋಡ್ಬೋದು ನೀವು ಆ ಥರ ದಾರಿಯಲ್ಲಿ ನಾವು ಬಂದಿದ್ದೆ ಸೀದಾ ಚಿಕ್ ಡ್ಯಾಮ್ ಹತ್ರ. ಈ ಕಡೆಯಿಂದ ಆ ಕಡೆ ಹೋಗಿ ಸಿಗ್ತೀನಿ ಬನ್ನಿ ಗಾಯ್ಸ್. ನಾವು ಅಲ್ಲಿಂದ ಚಿಕ್ ಡ್ಯಾಮ್ಗೆ ಬರೋ ಅಷ್ಟರಲ್ಲಿ ನಾಗರಕಟ್ಟೆಯಲ್ಲಿರೋ ನಮ್ಮ ಹುಡುಗರು ಬಂದು ಇಲ್ಲಿ ಈಜಾಡ್ತಿದ್ರಲ್ಲ ಅವ್ರ ಜೊತೆ ನಾವು ಈಜಾಡ್ಬಿಟ್ಟು ಸಿಗೋಣ ಬನ್ನಿ ಗಾಯ್ಸ್. ಅಲ್ಲಿಂದ ನಾನು ಮನೆ ಬರೋ ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ನನ್ನ ಉಜ್ಜಿನಿಗೆ ಬಿಟ್ಟು ಬರೋ ಬಾ ಅಂತ ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಸೀದಾ ನಾನು ಬಂದಿದ್ದೆ ಉಜ್ಜಿನಿ ಕಡೆಗೆ. ಅಲ್ಲಿ ನಮ್ಮ ಚಿಕ್ಕಪ್ಪನ ಬಿಟ್ಟು ಮತ್ತು ನಮ್ಮ ಮಾವ ಬೆಂಗಳೂರಿಂದ ಉಜ್ಜಿನಿಗೆ ಬಂದಿದ್ದ. ಅದಕ್ಕೆ ನಮ್ಮ ಮನೆ ಕರ್ಕೊಂಡು ಹೋಗೋಣ ಅಂತ ನಮ್ಮ ಮಾವನ ಕರ್ಕೊಂಡು ಅಂಗಡಿಯಲ್ಲಿ ಇರಲಿಲ್ಲದ ಐಟಮ್ನೆಲ್ಲ ತಗೊಂಡು ಹೋಗೋನು. ನಮ್ಮ ಮಾವ ಹೋಗ್ತಾ ಇರೋದೇ ನಮ್ಮೂರ ಕಡೆಗೆ. ಅಲ್ಲಿ ನಮ್ಮ ಮನೆಗೆ ಹೋಗಿ ಸಿಗ್ತೀನಿ ಬನ್ನಿ ಗಾಯ್ಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮ ಮಾಮನ ಕರ್ಕೊಂಡು ನಾನು ಮನೆ ಬಂದರೆ ಮತ್ತೆ ನಮ್ಮ ಮಾಮ ಇವತ್ತು ನೈಟೇ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತಂದು ನಾನು ಬಿಟ್ಟು ಬರೋ ಬಾ ಅಂದ. ಮತ್ತೆ ಆತನ ಕರ್ಕೊಂಡು ನಾನು ನಮ್ಮ ಮಾಮ ಸೀದಾ ಉಜ್ಜಿನಿ ಕಡೆ ಹೋಗ್ತಾ ಇದ್ದೀವಿ.
ಸೀದಾ ನಮ್ಮ ಮಾವನು ಜಿಣಿಗೆ ಬಿಟ್ಟು ನಾನು ಒಬ್ಬನೇ ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್.